ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಜೋಳದ ಹಿಟ್ಟನ್ನು ಬಳಸ್ಕೊಂಡ್ಬಿಟ್ಟು ನಾವು ಕುಕ್ಕೀಸ್ ಮಾಡೋಣಂತೆ. ಇವಾಗ ಕ್ರಿಸ್ಮಸ್ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಈ ಥರ ಒಂದು ಟೇಸ್ಟಿ ಮತ್ತು ಹೆಲ್ದಿಯಾಗಿರೋಂಥ ಒಂದು ಕುಕ್ಕೀಸ್ನ ಮಾಡ್ಕೊಳ್ಳೋಣಂತೆ. ಸೇಮ್ ಈ ಕುಕ್ಕೀಸ್ ಅಥವಾ ಈ ಬಿಸ್ಕೆಟ್ ನೀವು ಹೇಗೆ ಹೊರಗಡೆ ತಂದು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋ ಥರ ಇರುತ್ತೆ. ಅದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು, ಮತ್ತು ಅದ್ರ ಮೇಲೆ ಒಂದು 2 ಸ್ಪೂನು. ಇದಕ್ಕೆ ಆ್ಯಕ್ಚುಲಿ ಈ ಬೇಕಿಂಗ್ ನಾವೆಲ್ಲ ಮಾಡಬೇಕಾದ್ರೆ ಮೆಜರ್ಮೆಂಟ್ ಭಾಳ ಇಂಪಾರ್ಟೆಂಟು. ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ ರೆಸಿಪಿ. ಅದರಿಂದ ನೋಡಿ, ಈ ಥರ ನಾನು ಟೇಬಲ್ ಸ್ಪೂನ್ ಅಂದಾಗ ಒಂದು ಟೀ ಸ್ಪೂನ್ಗಿಂತ ಸಕ್ಕರೆ ಸ್ಪೂನ್ ಇರುತ್ತೆ, ಅದಕ್ಕಿಂತ ಒಂದು ಚೂರು ಜಾಸ್ತಿ ಇರುತ್ತೆ ಟೇಬಲ್ ಸ್ಪೂನು. ಅದರಲ್ಲಿ ನಾನು ಮತ್ತೆ 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅರ್ಧ ಕಪ್ಪು ಇದು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲನ ಅರ್ಧಕ್ಕಿಂತ ಕಡಿಮೆ ಹಾಕ್ಕೋಬೇಕು. ನಾವು 2 ಸ್ಪೂನ್ ಕಡಿಮೆ ಹಾಕ್ಕೋಬೇಕು. ಅರ್ಧ ಕಪ್ಗಿಂತ ಪುಡಿ ಮಾಡಿ ಹಾಕ್ಕೊಳ್ಳಿ ಬೆಲ್ಲನ. ಅರ್ಧ ಕಪ್ಗಿಂತ ಕಡಿಮೆ, ಎರಡು ದೊಡ್ಡ ಸ್ಪೂನ್ ಕಡಿಮೆ ಮಾಡ್ಕೊಳ್ಳಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದು ಬೀಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಇದಕ್ಕೆ ಯಾವುದೇ ರೀತಿ ಸೋಡಾ ಹಾಕ್ತಾ ಇಲ್ಲ ಅಥವಾ ಏನೂ ಹಾಕಲ್ಲ. ಅದರಿಂದ ಚೆನ್ನಾಗಿ ನಾವು ಎಷ್ಟು ಬೀಟ್ ಮಾಡ್ಕೊತೀವಿ ಅಷ್ಟು ನೋಡಿ ಕಲರ್ ಹೆಂಗೆ ಲೈಟ್ ಆಗ್ತಾಯಿದೆ ಬರ್ತಾ ಬರ್ತಾ. ನಿಮ್ಮ ಹತ್ರ ಮಷಿನ್ ಇತ್ತಂದರೆ ಮಷಿನಿಂದ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ಮಷಿನ್ ಇಲ್ಲ ಅಂದರೆ 5 ರಿಂದ 6 ನಿಮಿಷ ತೊಗೊಳುತ್ತೆ ಈ ಥರ ಬೀಟ್ ಮಾಡೋಕ್ಕೆ. ತುಂಬ ಲೈಟಾಗಿ ಹತ್ತಿ ಥರ ಆಗುತ್ತೆ ಹಿಟ್ಟು. ನಾವು ಕೈಯಿಂದ ಮಾಡಬೇಕಾದ್ರೆ ಕೈಗೆ ಈಸಿಯಾಗಿ ಬರುತ್ತೆ. ಲಾಸ್ಟಿಗೆ ಮೊದಲಿಗೆ ಸ್ವಲ್ಪ ನಮಗೆ ಟೈಟ್ ಅನಿಸುತ್ತೆ. ಲಾಸ್ಟ್ ಬಂದಾಗೆಲ್ಲ, ಇದು ಮುಗಿತಾ ಬಂದಾಗೆಲ್ಲ ಲೈಟ್ ಆಗುತ್ತೆ. ಈ ಥರ ಆದಾಗ ನಾನೇನು ಮಾಡ್ತೀನಿ ಅಂದರೆ, 1 ಕಪ್ಪು ಜೋಳದ ಹಿಟ್ಟು ಹಾಕ್ಕೋತೀನಿ. 1/4 ಕಪ್ ಹಾಕ್ಕೋತೀನಿ, ಆದರೆ ಈಗ ಸದ್ಯಕ್ಕೆ 1 ಕಪ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಅರ್ಧ ಕಪ್ಪು ಈ ಒಣ ಕೊಬ್ಬರಿ ತುರಿ ಇರ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಎಳ್ಳು ಹಾಕ್ಕೊಳ್ಳೋಣಂತೆ. ಇದು ಮೇಯ್ನ್ ಅಂದರೆ ಎಳ್ಳಿಂದ ಮಾಡಿರೋದು. ಅದರಿಂದ ನಾವೇನು ಎಳ್ಳನ್ನೇನು ಬಿಸಿ ಮಾಡ್ಕೋತಾ ಇಲ್ಲ. ಎಳ್ಳು 1/4 ಕಪ್ನಷ್ಟು, ಮತ್ತು ಈ ಬಾದಾಮಿ ಇರುತ್ತಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿ ಕುಟ್ಟಿಲ್ಲ, ಪುಡಿ ಮಾಡಿಲ್ಲ, ಆ ಥರ ಪುಡಿ ಮಾಡಿರೋಂಥ ಬಾದಾಮಿನ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಫ್ಲೇವರ್ಗಂತ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಿಗೆ ಮತ್ತೆ 1/4 ಕಪ್ ನಾನು ಜೋಳದ ಹಿಟ್ಟನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪು ಬೇಕಾಗುತ್ತೆ. ಬೇಕಿದ್ರೆ ಮೊದಲಿಗೆ ಹಾಕ್ಕೋಬೋದು ನೀವು. ನೋಡಿ, ಈ ಥರ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಬೆಲ್ಲದಲ್ಲಿ ಮಾಡಿದಾಗ ಕೆಲವೊಂದು ಸತಿ ಟೈಟ್ ಆಗ್ಬೋದು. ಅದರಿಂದ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಇದು ಸಕ್ಕರೆ ಹಾಕಿರೋದಲ್ಲ, ಅದರಿಂದ ಇದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ, ಈ ಥರ ನೀವು ಬೆಲ್ಲ ಹಾಕಿದರೂ ಕೂಡ ತೊಗೊಳುತ್ತೆ. ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಹೆಂಗಿರ್ಬೇಕಂದ್ರೆ, ಹಿಟ್ಟು ತುಂಬ ಲೈಟಾಗಿರುತ್ತೆ ಕೈಯಲ್ಲಿ. ಅಂದರೆ ಇದು ನಾವು ಹೇಗೆ ಚಪಾತಿ ಹಿಟ್ಟಿರ ಕಳಿಸ್ತೀವಿ ಆ ಥರ ಇರಲ್ಲ, ತುಂಬ ಲೈಟಾಗಿರುತ್ತೆ. ನಿಮಗೇನು ಇದರಿಂದ ಲಟ್ಸೋಕ್ಕೆ ಅಥವಾ ಏನೂ ಮಾಡೋಕ್ಕೆ ಬರಲ್ಲ. ಅದರಿಂದ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 15 ನಿಮಿಷ 20 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಇದನ್ನು ಕೈಯಲ್ಲಿ ತೊಗೊಂಡಾಗ ಒಂಚೂರು ಈ ಥರ ಗಟ್ಟಿ ಬಂದಿರುತ್ತೆ. ಯಾಕಂದರೆ ಫ್ರಿಜ್ಜಲ್ಲಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದರಿಂದ ನಾನು ಹಿಂಗೆ ಎರಡು ಇದನ್ನು ಮಾಡ್ಕೋತಾ ಇದ್ದೀನಿ, 2 ಪೋರ್ಷನ್ನು. ಈಗ ನೋಡಿ, ಈ ಥರ ಒಂದು ಪೇಪರ್ ತೊಗೊಂಡ್ಬಿಟ್ಟು ಈಗ ನಾನು ಅದ್ರ ಮೇಲೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ಶೇಪ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಸ್ಕ್ವೇರ್ ಶೇಪ್ ಮಾಡ್ಕೊಳ್ಳಿ. ಅಂದರೆ ಸ್ಕ್ವೇರ್ ಪೀಸಸ್ ಬರುತ್ತೆ ಚೆನ್ನಾಗಿ, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್. ಇದನ್ನು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಇದನ್ನು ಸೆಸೆಮೆ ಅಂತ ಹೇಳಿ, ಸಿಂಪ್ಲಿ ಸೆಸೆಮೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಬೇರೆ ದೇಶದಲ್ಲೆಲ್ಲ ಈ ಕ್ರಿಸ್ಮಸ್ ಟೈಮಲ್ಲಿ. ಅದರಿಂದ ಇದು ಅದರದ್ದೇ ಒಂದು ಇದು. ಆದರೆ ನಾನು ಇದನ್ನು ಜೋಳದ ಹಿಟ್ಟು ಬಳಸ್ಬಿಟ್ಟು ಸ್ವಲ್ಪ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ. ನಿಮಗೆ ಯಾರಿಗೂ ಗೊತ್ತಾಗೋದಿಲ್ಲ ಇದು ಜೋಳದ ಹಿಟ್ಟು ಹಾಕಿರೋದು ಅಂತ. ನೀವು ಮೈದಾ ಹಿಂದನೇ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ ತಿನ್ನಬೇಕಾದ್ರೆ. ನೋಡಿ, ಈ ಥರ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ತಟ್ಬಿಟ್ಟು ನೀಟಾಗಿ ಸ್ಕ್ವೇರ್ ಮಾಡ್ಕೊಳ್ಳಿ. ಇದನ್ನು ನಾವು ಪ್ಯಾಕ್ ಮಾಡ್ಕೊಂಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡೋಣಂತೆ. ನೋಡಿ, ಈ ಥರ ಇಲ್ಲಾಂದರೆ ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ಅಲ್ಯೂಮಿನಿಯಂ ಫಾಯಿಲ್ ಕೂಡ ನೀವು ಇದಕ್ಕೆ ಬಳಸ್ಬೋದು. ನೋಡಿ, ಈ ಥರ ಇದು ಚೆನ್ನಾಗಿ ಟೈಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಸೊ ಇದು ಟೈಟಾಗಿ ಪ್ಯಾಕ್ ಮಾಡಿ ಈ ಥರ 2 ಕಡೆ ಕ್ಲೋಸ್ ಮಾಡ್ಕೊಂಡು ಇದನ್ನು ಎರಡನ್ನೂ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣಂತೆ. ಫ್ರಿಜ್ಜಲ್ಲಿ ಮಾತ್ರ ಒಂದು ಮಿನಿಮಮ್, ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 1 ಅವರ್ ಅಂತೂ ಇಟ್ಕೊಳ್ಳೇಬೇಕು. ನಿಮ್ಮ ಹತ್ರ 2 ಅವರ್ಸ್ ಎಲ್ಲ ಟೈಮ್ ಇಲ್ಲ ನನ್ನ ಹತ್ರ ಅಂದರೆ 1 ಅವರ್ ಆದ್ರೂ ಇಡಲೇಬೇಕು. ನೋಡಿ, ಈ ಥರ. ಸೊ ಇದನ್ನೆಲ್ಲ ಹಿಂಗೆ ಪ್ಯಾಕ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಪೂರ್ತಿ ಟೈಟಾಗಿ ಪ್ಯಾಕ್ ಏನಾಗೋದಿಲ್ಲ. ಸೊ ನಿಮಗೆ ಅಂದರೆ ಒಳಗೆ ಗಾಳಿ ಹೋಗ್ಲಾರ್ದು ಟೈಟಾಗಿ ಇಟ್ಕೊಳ್ಳಿ ಅಷ್ಟೇ. ನೋಡಿ, ಈ ಥರ. ಇದರೊಳಗೆ ಯಾವುದೇ ಅಂಟಿನಂಶ ಏನೂ ಇರಲ್ಲ, ಯಾಕಂದರೆ ಇದು ಮೈದಾ ಹಿಟ್ಟಲ್ಲ. ಆದ್ದರಿಂದ ಕಟ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಿ. ನೀವು ಅಕಸ್ಮಾತಾಗಿ ಅದು ಉದುರಿದ್ರೂ ಕೂಡ ಅದನ್ನು ಆಮೇಲೆ ನೀವು ಅದನ್ನು ಸೇರಿಸ್ಕೋಬೋದು. ಇದೇನು ವೇಸ್ಟ್ ಆಗ್ಬಿಡ್ತಪ್ಪ ನನಗೆ ಎಷ್ಟೊಂದು ಅಂತ ಹಾಗೇನೂ ಇಲ್ಲ, ಏನೂ ವೇಸ್ಟ್ ಆಗೋಲ್ಲ. ನೋಡಿ, ಒಂದು ಕಾಲು ಇಂಚಿನಷ್ಟು ಪೀಸಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಕೆಳಗೇನಾರು ಉದುರಿತ್ತು ಅಂತಂದರೆ ಅಕಸ್ಮಾತು ನೀವು ಅದನ್ನು ಹಚ್ಕೋಬೋದು. ಅದ್ರ ಮೇಲೆ ಹಿಂಗೆ ಹಚ್ಚಿಬಿಟ್ಟು ಚೆನ್ನಾಗಿ ಸ್ಕ್ವೇರ್ ಮಾಡ್ಕೋಬೋದು.
ನೀವೇನು ಅದೇನು ಬರಲಾರ್ದಂಗೆ ಏನಿರೋದಿಲ್ಲ. ಆದರೆ ಇದು ಭಾಳ ಲೈಟಾಗಿರುತ್ತೆ. ಕೇರ್ಫುಲ್ಲಾಗಿ ನೀವು ಒಂದು ಬೇಕಿಂಗ್ ಟ್ರೇ ಮೇಲೆ ನಿಮಗೆ ಪೇಪರ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಳಿ. ಬೇಕಿಂಗ್ ಟ್ರೇ ಇಲ್ಲದಿದ್ದರೆ ನೀವು ನಾನು ಆಗಲೇ ಎಷ್ಟೊಂದು ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ. ನೀವು ಕಡಾಯಿಯಲ್ಲಿ ಅಥವಾ ನಾವು ಫ್ರೈ ಮಾಡ್ತೀವಲ್ಲ ಅಂಥ ಪ್ಯಾನ್ಗಳಲ್ಲಿ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ಇದನ್ನು ಸಣ್ಣ ಉರಿಯಲ್ಲಿ ಮುಚ್ಚಿಟ್ಕೊಂಡು ಒಂದು 30 ನಿಮಿಷ 30-35 ನಿಮಿಷ ಇಡಬೇಕಾಗುತ್ತೆ. ಇದರಲ್ಲಾದರೆ ನಾವು 15-20 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ಇದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಉದುರಿಸ್ಕೋತಾ ಇದ್ದೀನಿ. ಇದು ಎಳ್ಳಿಂದನೇ ಮಾಡಿರೋವಂಥದ್ದು. ಮೇನ್ಲಿ ತುಂಬ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನೋಡಿ, ಈ ಥರ ಇದು ಒಂದು 15 ನಿಮಿಷದಲ್ಲೇ ಇಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಲೈಟಾಗಿರುತ್ತೆ. ಆಮೇಲೆ ಬಿಸಿ ಇದ್ದಾಗ ಮಾತ್ರ ಮುಟ್ಟಬಾರ್ದು, ಯಾಕಂದರೆ ಅದು ಮೆತ್ತಗೆ ಪುಡಿ ಪುಡಿ ಆಗಿಬಿಡುತ್ತೆ, ಕೈಯಲ್ಲಿ ಬಂದುಬಿಡುತ್ತೆ. ಅದರಿಂದ ನಾವು ಸ್ವಲ್ಪ ತಣ್ಣಗಾಗೋಕ್ಕೆ ಇದನ್ನು ವೆಯ್ಟ್ ಮಾಡಬೇಕು. ನಾನು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ನೋಡಿ, ಎಷ್ಟು ಈಸಿಯಾಗಿ ಕಟ್ಟಾಗುತ್ತೆ. ತುಂಬ ಚೆನ್ನಾಗಿದೆ, ಲೈಟಾಗಿದೆ ಬಿಸ್ಕೆಟ್ಸು. ಯಾರೋ ಬೇಕ್ರಿಯಿಂದ ತಂದಿಟ್ಟಿದ್ದು ಬಿಸ್ಕೆಟ್ ಏನೋ ಅಂತ ಅನ್ಕೋತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅದರಿಂದ ನೀವು ಟ್ರೈ ಮಾಡಿ ನೋಡಿ.